ವೆಲ್ಕಮ್ ಟು ಬಸ್ YTI ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ರೆಗ್ಯುಲೇಟೆಡ್ ಪವರ್ ಸಪ್ಲೈಸ್ ಚಾಪ್ಟರ್ ಅಲ್ಲಿ ಡಿಫ್ರೆಂಟ್ ICಗಳನ್ನು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ಯೂಸ್ ಮಾಡಿಕೊಂಡು ರೆಗ್ಯುಲೇಟೆಡ್ ಪವರ್ ಸಪ್ಲೈ ಹೇಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸೊ ಇದು ಬಂದು ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ IC LM317 ಆರ್ LM337 ಇವು ಎರಡು ICಗಳನ್ನು ನಾವು ಯೂಸ್ ಮಾಡಿಕೊಂಡು ವೇರಿಯೇಬಲ್ ಔಟ್ಪುಟ್ ವೋಲ್ಟೇಜ್ ರೆಗ್ಯುಲೇಟರ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ದಟ್ ಈಸ್ ವಿಚ್ ಗಿವ್ಸ್ ಯು ಔಟ್ಪುಟ್ ಆಫ್ 12 to 30 ವೋಲ್ಟ್ಸ್. 12 ರಿಂದ 30 ವೋಲ್ಟ್ಸ್ ತನಕನೂ ನಮಗೆ ವೇರಿಯೇಬಲ್ ಔಟ್ಪುಟ್ ಕೊಡುವಂತಹ ವೋಲ್ಟೇಜ್ ರೆಗ್ಯುಲೇಟರ್ ಅನ್ನ ಡಿಸೈನ್ ಮಾಡಬಹುದು. ಸೊ ದಟ್ ಈಸ್ ಡಿಸೈನ್ಡ್ ಆಸ್ ಲೈಕ್ ದಿಸ್. ನೋಡ್ರಿ ಇಲ್ಲಿ ಸರ್ಕ್ಯೂಟ್ ಏನಿದೆ ನೋಡ್ರಿ, ಇದರಲ್ಲಿ ಕೆಪಾಸಿಟರ್, ಡಯೋಡ್, ಎರಡು ಡಯೋಡ್ಸ್ ಅನ್ನ ಯೂಸ್ ಮಾಡಿದರೆ, ಒಂದು ವೇರಿಯೇಬಲ್ ಕೆಪಾಸಿಟರ್ ಇನ್ ಆರ್ಡರ್ ಟು ಅಡ್ಜಸ್ಟ್ ದ ಔಟ್ಪುಟ್ ವೋಲ್ಟೇಜ್, ಅಂಡ್ ಎಲೆಕ್ಟ್ರೋಲೈಟಿಕ್ ಕೆಪಾಸಿಟರ್ ಯೂಸ್ ಮಾಡಿದರೆ ಎರಡು. ಸೊ IC LM317 ನ ಯೂಸ್ ಮಾಡಿದರೆ ಅದರದ್ದು ಇನ್ಪುಟ್ 3 ಬಂದು ಇನ್ಪುಟ್, 2 ಬಂದು ಔಟ್ಪುಟ್ ಅಂಡ್ 1 ಪಿನ್ ನಂಬರ್ ಬಂದು ಗ್ರೌಂಡ್. ಸೊ ಇದು ಪಿನ್ ಔಟ್ ಇರುತ್ತೆ LM317 ಅಂಡ್ ಸೊ ಲೆಟ್ ಅಸ್ ಸಿ ಯಾವ್ಯಾವ ಕೆಪಾಸಿಟರ್ ಅದಕ್ಕೆ ಹಾಗೂ ವೇರಿಯೇಬಲ್ ರೆಸಿಸ್ಟರ್ ಯಾಕೆ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕೆಪಾಸಿಟರ್ C1 ಬಂದು ಇಂಟರ್ನಲ್ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತವೆ. ಇಲ್ಲಿ ಇಷ್ಟೆಲ್ಲ ವೇರಿಯೇಬಲ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದ್ರಿಂದ ಏನ್ ಇಂಟರ್ನಲ್ ಆಸಿಲೇಷನ್ಸ್ ಕ್ರಿಯೇಟ್ ಆಗ್ತಾ ಇರ್ತವೆ, ಆ ಒಂದು ಇಂಟರ್ನಲ್ ಆಸಿಲೇಷನ್ಸ್ ಅನ್ನ ಪ್ರಿವೆಂಟ್ ಮಾಡೋದಕ್ಕೆ ಕೆಪಾಸಿಟರ್ C1 ನ ಯೂಸ್ ಮಾಡಿದ್ದಾರೆ. ಅಂಡ್ ಕೆಪಾಸಿಟರ್ C2 ಬಂದು ಎಕ್ಸೆಸ್ ರಿಂಗಿಂಗ್ ನ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಮಾಡಿದ್ದಾರೆ. ಕೆಪಾಸಿಟರ್ C3 ಬಂದು ರಿಪಲ್ ರೆಗ್ಯುಲೇಷನ್ ಅನ್ನ, ಮ್ಯಾಕ್ಸಿಮಮ್ ರಿಪಲ್ಸ್ ಅನ್ನ ತೆಗೆದು ಹಾಕೋದಕ್ಕೆ, ಮ್ಯಾಕ್ಸಿಮಮ್ ರಿಪಲ್ಸ್ ಇರ್ಲಾರ್ದಂತ ಸ್ಮೂತ್ ಔಟ್ಪುಟ್ DC ಆಗಿ ಇಂಪ್ರೂವ್ ಮಾಡೋದಕ್ಕೆ ಕೆಪಾಸಿಟರ್ C3 ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಡಯೋಡ್ D1 ಬಂದು ಶಾರ್ಟ್ ಸರ್ಕ್ಯೂಟ್, IC ಶಾರ್ಟ್ ಸರ್ಕ್ಯೂಟ್ ಆಗೋದ್ರಿಂದ ಕೆಪಾಸಿಟರ್ C3 ಮುಖಾಂತರ ಏನಾದ್ರೂ ಕೆಪಾಸಿಟರ್ IC ಬಂದು ನಮ್ಗೆ ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅದು ಆಗ್ಲಾರ್ದಂಗ ಪ್ರಿವೆಂಟ್ ಮಾಡೋದಕ್ಕೆ, ಅವಾಯ್ಡ್ ಮಾಡೋದಕ್ಕೆ ನಮ್ಗೆ D1 ಡಯೋಡ್ ಯೂಸ್ ಮಾಡಿದ್ದಾರೆ. D2 ಬಂದು C2 ಕೆಪಾಸಿಟರ್ ಇಂದ ಏನಾದ್ರೂ ICಗೆ ಶಾರ್ಟ್ ಸರ್ಕ್ಯೂಟ್ ಆಗೋ ಅನಾಹುತ ಇತ್ತು ಅಂತಂದ್ರೆ ಅದನ್ನ ಪ್ರಿವೆಂಟ್ ಮಾಡೋದಕ್ಕೆ D2 ಡಯೋಡ್ ಅನ್ನ ಯೂಸ್ ಮಾಡಿದ್ದಾರೆ. ಅಂಡ್ ದ ಔಟ್ಪುಟ್ ವೋಲ್ಟೇಜ್ ಬಂದು ಅಡ್ಜಸ್ಟ್ ಮಾಡಬಹುದು, 12 to 30 ವೋಲ್ಟ್ಸ್ ಅಲ್ಲಿ ಅಡ್ಜಸ್ಟ್ ಮಾಡಬಹುದು. ದಟ್ ಈಸ್ ಬೈ ಯೂಸಿಂಗ್ ರೆಸಿಸ್ಟರ್ R2. ಅದು ಬಂದು ವೇರಿಯೇಬಲ್ ರೆಸಿಸ್ಟರ್ 47K ಪ್ರಿಸೆಟ್ ವ್ಯಾಲ್ಯೂ ಇರುವಂತಹ ಒಂದು ರೆಸಿಸ್ಟರ್ ನ ಯೂಸ್ ಮಾಡಿದ್ದಾರೆ. ಇಲ್ಲಿ ರೆಸಿಸ್ಟರ್ R1 ಮತ್ತು R2 ಬಂದು ICಗೆ ಲೋಡ್ ರೆಸಿಸ್ಟರ್ ಆಗಿ ವರ್ಕ್ ಮಾಡ್ತವೆ. ಸೊ ಈ ರೀತಿ ಇದೆಲ್ಲ ನಮ್ಗೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಗಳನ್ನ, ಕಾಂಪೊನೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವೊಂದು ಸರ್ಕ್ಯೂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ಈ ಸರ್ಕ್ಯೂಟ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ ಅಡ್ವಾಂಟೇಜಸ್ ಏನೇನಿರ್ತವೆ ಅಥವಾ ಈ ಒಂದು ಸರ್ಕ್ಯೂಟಿನ ಫೀಚರ್ಸ್ ಏನೇನಿದಾವೆ ಅನ್ನೋದು ನೋಡಿದ್ದಾದ್ರೆ, IC ಪ್ರೊಟೆಕ್ಟಿಂಗ್ ಡಯೋಡ್ಸ್ ಅನ್ನ ಯೂಸ್ ಮಾಡಿದ ಸಲುವಾಗಿ ನಮ್ಗೆ ವರ್ಕಿಂಗ್ ಲೈಫ್ ಏನಿದೆ ಲಾಂಗ್ ವರ್ಕಿಂಗ್ ಲೈಫ್ ಆಗಿ ಇರುತ್ತೆ. ಸೊ ವರ್ಕಿಂಗ್ ಆ ಒಂದು ಸರ್ಕ್ಯೂಟ್ ಇಂದು ಅಥವಾ ICದು ಪ್ರೊಟೆಕ್ಷನ್ ಇರೋದ್ರಿಂದ ವರ್ಕಿಂಗ್ ಎಬಿಲಿಟಿ ತುಂಬಾ ಲಾಂಗ್ ಇರುತ್ತೆ ಲೈಫ್. ಸೊ the circuit can be provided output between 12 to 30 volts. ಸೊ ರೆಗ್ಯುಲೇಟೆಡ್ ಔಟ್ಪುಟ್ ವೋಲ್ಟೇಜ್ 12 ಇಂದ 30 ವೋಲ್ಟ್ಸ್ ಔಟ್ಪುಟ್ ನಮ್ಗೆ ಈ ಒಂದು ಸರ್ಕ್ಯೂಟ್ ಇಂದ ಸಿಗತ್ತೆ. ಸೊ IC LM338 and IC LM350 may be used in the place of IC317 for providing 23 volts and 33 volts output respectively. So IC317 ಜಾಗದಲ್ಲಿ ನಾವು LM338 ಅನ್ನ ಯೂಸ್ ಮಾಡಬಹುದು. IC LM338 ಅನ್ನ ಯೂಸ್ ಮಾಡಬಹುದು 23 ವೋಲ್ಟ್ಸ್ ಔಟ್ಪುಟ್ ಕೊಡೋದ್ರ ಸಲುವಾಗಿ, ಅಥವಾ LM350 IC LM350 ನ ಯೂಸ್ ಮಾಡಬಹುದು 33 ವೋಲ್ಟ್ಸ್ ಔಟ್ಪುಟ್ ಅನ್ನ ಕೊಡೋದ್ರ ಸಲುವಾಗಿ.
ಸೊ ದಿಸ್ ವಿಲ್ ಬಿ ಸ್ಮಾಲ್ ವೇರಿಯೇಷನ್ಸ್ ಮಾಡಿ ಅಥವಾ IC ನಂಬರ್ ಅನ್ನ ಚೇಂಜ್ ಮಾಡಿ ಇನ್ ದ ಸೇಮ್ ಸರ್ಕ್ಯೂಟ್ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನ ನಾವು ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡಬಹುದು ಅಥವಾ ಜಾಸ್ತಿ ವೋಲ್ಟೇಜ್ ಅನ್ನ ಕೊಡೋ ತರ ನಾವು ಈ ಒಂದು ಸರ್ಕ್ಯೂಟ್ ಅನ್ನ ಡಿಸೈನ್ ಮಾಡಬಹುದು ಜಸ್ಟ್ ಬೈ ರೀಪ್ಲೇಸಿಂಗ್ ದ IC. ಸರ್ಕ್ಯೂಟ್ ಎಲ್ಲ ಸೇಮ್ ಇರುತ್ತೆ, ಓನ್ಲಿ IC ವಿಲ್ ಬಿ ರೀಪ್ಲೇಸ್ಡ್. ಸೊ ಇದು ಬಂದು IC 338 ಅಥವಾ 317 ಪಿನ್ ಡಯಾಗ್ರಾಮ್ ಎಲ್ಲ ನೋಡಿದ್ವಿ ನಾವು, ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ಕಾಂಪೊನೆಂಟ್ಸ್ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಬಂದು ಸೊ ಆಪರೇಷನಲ್ ಆಂಪ್ಲಿಫೈಯರ್ 741 ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿರುವಂತಹ ಒಂದು ರೆಗ್ಯುಲೇಟೆಡ್ ಪವರ್ ಸಪ್ಲೈ. ಇಲ್ಲಿ ಆಪರೇಷನಲ್ ಆಂಪ್ಲಿಫೈಯರ್ ಅಂದ್ರೆ ಏನು, ಯಾವ ಇದು ಒಂದು ವೋಲ್ಟೇಜ್ ಆಂಪ್ಲಿಫೈಯರ್ ಅಂತ ಹೇಳ್ಬೋದು ನಾವು. ಆಪರೇಷನಲ್ ಆಂಪ್ಲಿಫೈಯರ್ ಅಂತಂದ್ರೆ ಅದು ಒಂದು ವೋಲ್ಟೇಜ್ ಆಂಪ್ಲಿಫೈಯರ್ ಯಾವ್ದ್ರದ್ದು ಔಟ್ಪುಟ್ ಗೈನ್ ತುಂಬಾ ಜಾಸ್ತಿ ಇರುತ್ತೆ, ವೋಲ್ಟೇಜ್ ಗೈನ್, ಅಂಡ್ ಇನ್ಪುಟ್ ಇಂಪಿಡೆನ್ಸ್ನು ತುಂಬಾ ಹೈ ಇರುತ್ತೆ. ಸೊ ಇದೆಲ್ಲ ವೋಲ್ಟೇಜ್ ರೆಗ್ಯುಲೇಟರ್ಸ್ ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಇದನ್ನ ವೋಲ್ಟೇಜ್ ಆಂಪ್ಲಿಫೈಯರ್ ಅಂತಾನೂ ಹೇಳ್ಬೋದು. ಸೊ ಯೂಶುವಲಿ ವೋಲ್ಟೇಜ್ ಆಂಪ್ಲಿಫೈಯರ್ ಈ ರೀತಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ ಅಂತ ಕರಿತೀವಿ. ಸೊ ಇದು IC 741 ಬಂದು 8 ಪಿನ್ IC ಇರುತ್ತೆ, ವಿಚ್ ಇಸ್ ಯೂಸ್ಡ್ ಆಸ್ ಆಪರೇಷನಲ್ ಆಂಪ್ಲಿಫೈಯರ್. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೋಲ್ಟೇಜ್ ರೆಗ್ಯುಲೇಟರ್ ಸರ್ಕ್ಯೂಟ್ in association with the Zener diode and a transistor. ಸೊ ಈ ಒಂದು ಆಪರೇಷನಲ್ ಆಂಪ್ಲಿಫೈಯರ್ಗೆ ಜೊತೆಯಲ್ಲಿ ನಾವು ಒಂದು Zener diode ಅನ್ನ ಹಾಗೂ ಒಂದು ಟ್ರಾನ್ಸಿಸ್ಟರ್ ಅನ್ನ ನಾವು ಕನೆಕ್ಟ್ ಮಾಡಿದವಾಗ ಈ ಒಂದು ಆಪರೇಷನಲ್ ಆಂಪ್ಲಿಫೈಯರ್ ಅನ್ನ ನಾವು ವೋಲ್ಟೇಜ್ ರೆಗ್ಯುಲೇಟರ್ ಆಗಿನೂ ಯೂಸ್ ಮಾಡಬಹುದು. ಸೊ ಇಲ್ಲಿ ನೋಡಿ ಪಿನ್ ಔಟ್ ಆಪರೇಷನಲ್ ಆಂಪ್ಲಿಫೈಯರ್ IC 741 ಪಿನ್ ಔಟ್ ಡಯಾಗ್ರಾಮ್. 8 ಪಿನ್ IC ಇದು. Pin 1 no connection, pin 2 input, pin 3 input, pin 4 no connection, pin 5 no connection, pin 6 output voltage, pin 7 ಬಂದು plus VCC and pin 8 no connection. ಸೊ ಈ ರೀತಿ ಒಂದು ಸರ್ಕ್ಯೂಟ್ ಕನೆಕ್ಷನ್ಸ್ ಇರ್ತವೆ, ಪಿನ್ ಔಟ್ ಕನೆಕ್ಷನ್ಸ್. ಸೊ ಸರ್ಕ್ಯೂಟ್ ಅನ್ನು ಬಂದು ನಾವು ಈ ರೀತಿ ಕನೆಕ್ಟ್ ಮಾಡಬೇಕು. ಒಂದು ಇಲ್ಲಿ Zener diode DZ ಅನ್ನೋದನ್ನ ಯೂಸ್ ಮಾಡ್ತೀವಿ, ಅದ್ರ ನಂಬರ್ ಬಂದು IN746 ಅಂಡ್ ರೆಸಿಸ್ಟರ್ R3 ಅಂಡ್ ಇಲ್ಲಿ ಬಂದು Q1 ಅಂದ್ರೆ ಒಂದು ಟ್ರಾನ್ಸಿಸ್ಟರ್ ಅನ್ನ ಯೂಸ್ ಮಾಡಬಹುದು. R2 ಅಂಡ್ R1 ಬಂದು ವೋಲ್ಟೇಜ್ ಡಿವೈಡರ್ ಆಗಿ ಅಥವಾ ವೋಲ್ಟೇಜ್ ಸ್ಯಾಂಪ್ಲರ್ ಆಗಿ ಯೂಸ್ ಮಾಡಿಕೊಂಡು ಟ್ರಾನ್ಸಿಸ್ಟರ್ ಇಂದ ಬಂದಿರೋ ಔಟ್ಪುಟ್ ಅನ್ನ ಸ್ಯಾಂಪಲ್ ಮಾಡಿ ಏನಾದ್ರೂ ವೇರಿಯೇಷನ್ಸ್ ಇದ್ದವಾಗ ಫೀಡ್ಬ್ಯಾಕ್ ಅನ್ನ ಕೊಡ್ತವೆ ಆಪರೇಷನಲ್ ಆಂಪ್ಲಿಫೈಯರ್ಗೆ. ಸೊ RL ಅನ್ನೋದು ಲೋಡ್ ರೆಸಿಸ್ಟರ್. ಸೊ ಇದು ಯಾವ್ದ್ರ ಸಲುವಾಗಿ ಯೂಸ್ ಮಾಡಿದ್ದಾರೆ ಇದರಲ್ಲಿ ಅನ್ನೋದನ್ನ ನೋಡೋಣ, ಹೇಗೆ ವರ್ಕ್ ಆಗುತ್ತೆ, ಇದ್ರ ವರ್ಕಿಂಗ್ ಹೇಗಿದೆ ಅನ್ನೋದನ್ನ ನೋಡೋಣ. ಸೊ ಇನ್ ದಿಸ್ ಸರ್ಕ್ಯೂಟ್ resistors R1 and R2 feed a fraction of output voltage to the negative input terminal of the IC 741. ಸೊ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ R1 and R2 ನಾನು ಏನ್ ಹೇಳಿದೆ, ಸ್ವಲ್ಪ ಬಂದಿರುವಂತಹ ಔಟ್ಪುಟ್ ವೋಲ್ಟೇಜ್ ಅನ್ನ ಟ್ರಾನ್ಸಿಸ್ಟರ್ ಇಂದ ಬಂದಿರುವಂತಹ ಔಟ್ಪುಟ್ ವೋಲ್ಟೇಜ್ ಅನ್ನ ಸ್ಮಾಲ್ ಅಮೌಂಟ್ ಆಫ್ ವೋಲ್ಟೇಜ್ ಅನ್ನ ಏನ್ ಮಾಡುತ್ತೆ ನೆಗೆಟಿವ್ ಟರ್ಮಿನಲ್ಗೆ ಆಪರೇಷನಲ್ ಆಂಪ್ಲಿಫೈಯರ್ IC 741 ನ ನೆಗೆಟಿವ್ ಟರ್ಮಿನಲ್ಗೆ ಫೀಡ್ಬ್ಯಾಕ್ ಆಗಿ ಕೊಡುತ್ತೆ. ಸೊ ಆಪರೇಷನಲ್ ಆಂಪ್ಲಿಫೈಯರ್ ಏನ್ ಮಾಡುತ್ತೆ, ಅಡ್ಜಸ್ಟ್ ಒಂದು ಡ್ರೈವ್ ನ ಯಾವ ರೀತಿ ಅಡ್ಜಸ್ಟ್ ಮಾಡುತ್ತೆ ಅಂತಂದ್ರೆ ಇನ್ಪುಟ್ ವೋಲ್ಟೇಜ್ ಅಥವಾ ಫೀಡ್ಬ್ಯಾಕ್ ವೋಲ್ಟೇಜ್ ಏನಿದೆ ಅದು ಹಾಗೂ VZ Zener ಡಯೋಡಿನ ವೋಲ್ಟೇಜ್ ಸೇಮ್ ಇರೋ ತರ ಈಕ್ವಲ್ ಇರೋ ತರ ಅಡ್ಜಸ್ಟ್ಮೆಂಟ್ ಮಾಡುತ್ತೆ. ಅಂಡ್ ದ ವ್ಯಾಲ್ಯೂಸ್ ಆಫ್ R1 ಹಾಗೂ R2 ಅಂಡ್ RL ಲೋಡ್ ರೆಸಿಸ್ಟರ್ R1 ಅಂಡ್ R2 ಔಟ್ಪುಟ್ ವೋಲ್ಟೇಜ್ ನಾವು ಎಷ್ಟಕ್ಕೆ ನಾವು ಈ ಒಂದು ವೋಲ್ಟೇಜ್ ರೆಗ್ಯುಲೇಟರ್ ನ ಡಿಸೈನ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ಈ ಒಂದು ವ್ಯಾಲ್ಯೂಸ್ ವೇರಿ ಆಗ್ತಾ ಇರ್ತವೆ. ಸೊ ದ ವ್ಯಾಲ್ಯೂ ಆಫ್ RZ ಅಂದ್ರೆ Zener ಡಯೋಡ್ಗೆ ಏನು ಸಿರೀಸ್ ಅಲ್ಲಿ ನಾವು ಕನೆಕ್ಟ್ ಮಾಡಿದೀವಿ ಒಂದು ರೆಸಿಸ್ಟರ್ ನ RZ, ಇದು ಬಂದು Zener ಡಯೋಡಿನ ಆಪರೇಟಿಂಗ್ ವೋಲ್ಟೇಜ್ ಏನಿರುತ್ತೆ ಆ ಒಂದು ಆಪರೇಟಿಂಗ್ ವೋಲ್ಟೇಜ್ ಮೇಲೆ ಡಿಪೆಂಡ್ ಆಗಿ ನಾವು ಏನ್ ಮಾಡ್ತೀವಿ ಈ ಒಂದು ರೆಸಿಸ್ಟರ್ RZ ವ್ಯಾಲ್ಯೂ ಅನ್ನ ಚೂಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಫೀಚರ್ಸ್ ಏನು ಈ ಸರ್ಕ್ಯೂಟ್ ಅಂತ ನೋಡಿದವಾಗ
The circuit provides a precise regulated output voltage. Say correct ಆಗಿ exact regulated output voltage ಅನ್ನ ಕೊಡುತ್ತೆ. Regulated output voltage can be varied by varying the reference voltage decided by RZ and DZ. ಸೊ ಇಲ್ಲಿ RZ ಹಾಗೂ DZ ಮಧ್ಯದಲ್ಲಿ ಏನು ವೋಲ್ಟೇಜ್ ಬರುತ್ತಲ್ಲ ಆ ವೋಲ್ಟೇಜ್ ಅನ್ನ ನಾವು ರೆಫರೆನ್ಸ್ ವೋಲ್ಟೇಜ್ ಅಂತ ಕರಿತೀವಿ. ಈ ಒಂದು ರೆಫರೆನ್ಸ್ ವೋಲ್ಟೇಜ್ ಅನ್ನ ವೇರಿ ಮಾಡೋದ್ರ ಮುಖಾಂತರ ರೆಗ್ಯುಲೇಟೆಡ್ ಔಟ್ಪುಟ್ ವೋಲ್ಟೇಜ್ ಏನಿದೆ ಅದನ್ನ ವೇರಿ ಮಾಡಬಹುದು. ಸೊ ಈ DZ ಮತ್ತು RZ ಅಲ್ಲಿ ವೋಲ್ಟೇಜ್ ಅನ್ನ ವೇರಿ ಮಾಡಬೇಕು ಅಂತಂದವಾಗ ನಾವೇನ್ ಮಾಡಬೇಕು, ಈ ವ್ಯಾಲ್ಯೂಸ್ ಏನಿದಾವೆ DZ ಅಂದ್ರೆ ಝೀನಾ ಡಯೋಡ್ ಇಂದು ಹಾಗೂ RZ ವ್ಯಾಲ್ಯೂ ರೆಸಿಸ್ಟರ್ ವ್ಯಾಲ್ಯೂಸ್ ಅನ್ನ ವೇರಿ ಮಾಡೋದ್ರ ಮುಖಾಂತರ ಅಲ್ಲಿ ಇರುವಂತಹ ವೋಲ್ಟೇಜ್ ಏನಿದೆ ರೆಫರೆನ್ಸ್ ವೋಲ್ಟೇಜ್ ಅಂತ ಏನ್ ಕರಿತೀವಿ ಆ ವೋಲ್ಟೇಜ್ ವೇರಿ ಆಗತ್ತೆ. ವೇರಿ ಆಗಿದ್ದವಾಗ ನಮ್ಗೆ ಔಟ್ಪುಟ್ ವೋಲ್ಟೇಜ್ನು ಅದಕ್ಕೆ ತಕ್ಕಂತೆ ವೇರಿ ಆಗತ್ತೆ. ಸೊ ಇನ್ ಆರ್ಡರ್ ಟು ರೆಗ್ಯುಲೇಟ್ ಔಟ್ಪುಟ್ ವೋಲ್ಟೇಜ್ ಅನ್ನ ನಾವು ರೆಗ್ಯುಲೇಟ್ ಮಾಡಬೇಕು ಅಥವಾ ವೇರಿ ಮಾಡಬೇಕು ಅಂತಂದವಾಗ ಈ ಒಂದು ಝೀನಾ ಡಯೋಡ್ ಹಾಗೂ ಅದ್ರ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿರುವಂತಹ ಒಂದು RZ ಅನ್ನೋ ರೆಸಿಸ್ಟರ್ ಇದ್ರ ವ್ಯಾಲ್ಯೂಸ್ ಅನ್ನ ಅಥವಾ ಅವೆರಡರ ಮಧ್ಯದಲ್ಲಿ ಇರುವಂತಹ ವೋಲ್ಟೇಜ್ ಅನ್ನ ವೇರಿ ಮಾಡೋದ್ರ ಮುಖಾಂತರ ನಾವು ಔಟ್ಪುಟ್ ವೋಲ್ಟೇಜ್ ಅನ್ನ ವೇರಿ ಮಾಡಬಹುದು. ಸೊ ಈ ರೀತಿ ನಾವು ಡಿಸೈನ್ ಮಾಡಬಹುದು ಯೂಸಿಂಗ್ IC 741 ಆಪರೇಷನಲ್ ಆಂಪ್ಲಿಫೈಯರ್ ಅನ್ನು ತಗೊಂಡು ನಾವು ಈ ರೀತಿ ವೇರಿ ಮಾಡಬಹುದು. ಸೊ ನೆಕ್ಸ್ಟ್ ಐ ಥಿಂಕ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದು ನಾವು ಇನ್ನೊಂದು IC 723 ಯೂಸ್ ಮಾಡಿ ಹೇಗೆ ರೆಗ್ಯುಲೇಟೆಡ್ ಪವರ್ ಸಪ್ಲೈನ ಡಿಸೈನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಅದ್ರ ಪಿನ್ ಔಟ್ ಹಾಗೂ ಅದ್ರ ವರ್ಕಿಂಗ್ ಹೇಗಿರುತ್ತೆ, ಏನೆಲ್ಲ ಕಾಂಪೊನೆಂಟ್ಸ್ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಸೊ ಐ ಹೋಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell icon for further notifications. Like and share the videos. Thank you.